ನಿನ್ನೆ ಸಭೆ ಆಯಿತು, ಸಭೆಯಲ್ಲಿ ಸಂಧಾನ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಅನ್ಫಾರ್ಚುನೇಟ್ಲಿ ಆ ರೀತಿ ಆಗಿಲ್ಲ. ಇನ್ನು ದಳದಲ್ಲಿನ ದಳಮಳ ಮುಂದುವರೆದಿರುವಂಥದ್ದು. ಪಟ್ಟನ್ನ ಬಿಡ್ತಿಲ್ಲ ಭವಾನಿ ರೇವಣ್ಣ ಅವರು ಕೂಡ ಹಾಗೇ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ಈ ಒಂದು ಸೀಟ್ ಗೆಲ್ಲಕ್ಕೆ ಹೋಗಿ ಬೇರೆ ಸೀಟ್ ಕಳ್ಕೊಂಡ್ಬಿಡ್ತೀವ ಅನ್ನೋ ಚಿಂತನೆಯಲ್ಲಿ ಅವರು ನಿರತರಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಯಾವ ಪಕ್ಷದ ಕಾರ್ಯಕರ್ತರು ಕುಮಾರಣ್ಣ ಅಂತಾರೆ, ಅವರ ನಾಯಕತ್ವದಲ್ಲಿ ಆಗಿರುವಂಥ ಒಂದು ನಿರ್ಧಾರವನ್ನು ಸವಾಲಿನಂತೆ ತಗೊಂಡು ಚಾಲೆಂಜ್ ಮಾಡಿ ಅದನ್ನು ಉಲ್ಟಾ ಮಾಡಿಸ್ತೀವಿ ಅಂತ ಮುಂದಾಗ್ತಿದ್ರೆ ನಾಯಕತ್ವದ ವರ್ಚಸ್ಸಿಗೆ ಏನಾಗಬೇಕು? ಇಲ್ಲಿ ನಾಯಕತ್ವ ವರ್ಸಸ್ ನಾಯಕತ್ವ, ವರ್ಚಸ್ಸು ವರ್ಚಸ್ಸು. ರಾಜ್ಯವ್ಯಾಪಿ ಕುಮಾರಸ್ವಾಮಿ ಅವರ ನಾಯಕತ್ವ ವರ್ಚಸ್ಸು ಅಂತ ನಾವು ಪರಿಗಣನೆಗೆ ತಗೊಂಡು ಮಾತಾಡೋದಾದ್ರೆ, ಹಾಸನಕ್ಕೆ ಸೀಮಿತವಾದಂಥ ರೇವಣ್ಣ ಅವರ ವರ್ಚಸ್ಸು, ಪ್ರಭಾವ, ನಾಯಕತ್ವ ಇದ್ರ ಬಗ್ಗೆ ಯಾರು ಲೆಕ್ಕ ಹಾಕ್ತಾರೆ? ಇಬ್ರು ಅಣ್ತಮ್ಮಂದ್ರು ಮಾತಾಡಿದ್ದಾರೆ, ಕೇಳೋಣ. ಹಾಸನದ ವಿಷಯದಲ್ಲಿ ನನ್ನ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ. ದೇವೇಗೌಡರು ಬಂದ ನಂತರ ದೆಹಲಿಯಿಂದ ತೀರ್ಮಾನ ಆಗುತ್ತೆ. ಯಾರಿಗೆ ಕೊಡಬೇಕು ಜನಾಭಿಪ್ರಾಯವನ್ನು ತೆಗೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯ ತೆಗೆದುಕೊಂಡೆ ದೇವೇಗೌಡರು ದೇವೇಗೌಡರು ನಾವು ಒಟ್ಟಿಗೆ ಮಾತಾಡಿದ್ವಿ. ಕುಮಾರಣ್ಣ ಎಲ್ಲ ದೇವೇಗೌಡರು ಏನು ಹೇಳ್ತಾರೆ ಅದೇ ಅಂತಿಮ. ಅವರಿಗೆ 40 ವರ್ಷದ ಅನುಭವ ಇದೆ ದೇವೇಗೌಡರಿಗೆ. ಅವ್ರ ರಾಜಕೀಯದ ಅನುಭವ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನನ್ನ ಕಲೀಗ್ ಕೃಷ್ಣ ಲೈವ್ ಜಾಯ್ನ್ ಆಗಿದ್ದಾರೆ ಹಾಸನದಿಂದ. ಇವತ್ತು ನಿಖಿಲ್ ಕೂಡ ಸ್ವರೂಪ್ ಪರ ಮಾತಾಡಿದ್ದಾರೆ ಕೃಷ್ಣ. ಅಲ್ಲಿಗೆ ಒಂದು ಕಡೆ ಅಪ್ಪ ಮಕ್ಕಳು ಒಬ್ಬ ಅಭ್ಯರ್ಥಿ ಪರ ನಿಂತರೆ, ಇನ್ನೊಂದು ಕಡೆ ಅಪ್ಪ ಮಕ್ಕಳು ಅವ್ರ ತಾಯಿ ಪರ, ಅಪ್ಪ ಅವ್ರ ಹೆಂಡತಿ ಪರ ನಿಂತಿದ್ದಾರೆ. ಸ್ಥಳೀಯವಾಗಿ ಆಗ್ತಿರೋ ಚರ್ಚೆ ಏನು? ಸ್ವರೂಪದೇ ಒಂದು ಬಣ ಅಂತ ಇರೋದಾದ್ರೆ ಅಲ್ಲಿರುವಂಥ ಚರ್ಚೆ ಎಂಥದ್ದು? ಹೌದು ನಿಖಿಲ್, ಖಂಡಿತವಾಗಿಯೂ ಹಾಸನದಲ್ಲಿ ಈ ರೀತಿಯಾದಂತಹ ಚರ್ಚೆಗಳು ಈಗ ಗ್ರಾಸ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ ಸುಮಾರು 30 ವರ್ಷಗಳಿಂದ ರೇವಣ್ಣನವರು ರಾಜಕೀಯವನ್ನ ಮಾಡ್ಕೊಂಡ್ ಬಂದಿದ್ದಾರೆ. 5 ಬಾರಿ ಶಾಸಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಈ ಹಿಂದಿನ ಚುನಾವಣೆಗಳಲ್ಲಿ ನೋಡಿದ್ರೆ ರೇವಣ್ಣನವರು ಮಹತ್ವದ ಪಾತ್ರವನ್ನ ಹಾಸನ ಚುನಾವಣೆಯಲ್ಲಿ ವಹಿಸ್ಕೊಂಡು ಬರ್ತಿದ್ರು. ಆದ್ರೆ ಈಗ ಕುಮಾರಸ್ವಾಮಿ ಅವರು ಮಧ್ಯಪ್ರವೇಶ ಮಾಡೋದ್ರಿಂದ ಇವ್ರಿಗೂ ಕೂಡ ಒಂದು ಇರ್ಸು ಮುರ್ಸು ಉಂಟಾಗಿರ್ತಕ್ಕಂಥದ್ದು. ಭವಾನಿ ರೇವಣ್ಣವರ ವಿಚಾರಕ್ಕೆ ಬಂದಾಗ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಡ್ಲೇಬೇಕು ಎಂಬಂತ ಪಟ್ಟನ್ನ ರೇವಣ್ಣನವರು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮುಂದೆ ಇಟ್ಟಿದ್ರು. ಆದ್ರೆ ಇದೀಗ ಕುಮಾರಸ್ವಾಮಿ ಅವರು ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತೀನಿ ಎಂಬಂತ ಹೇಳಿಕೆನ ಪದೇ ಕೊಡ್ತಿರೋದ್ರಿಂದ ಇವ್ರಿಗೂ ಕೂಡ ಮತ್ತೊಮ್ಮೆ ಇರ್ಸು ಮುರ್ಸು ಉಂಟಾಗಿತ್ತು. ನಿನ್ನೆ ಕೂಡ ಈ ಬಗ್ಗೆ ಸಭೆಯನ್ನು ಕೂಡ ಬೆಂಗಳೂರಲ್ಲಿ ನಡೆಸಲಾಗಿದೆ. ದೇವೇಗೌಡರು ರೇವಣ್ಣನವರ ಮನವೊಲಿಸಿದ್ದಾರೆ ಎಂಬಂತಹ ಚರ್ಚೆಗಳು ಈಗ ಹಾಸನದಲ್ಲಿ ನಡೆದಿದೆ. ಇಂದು ಬೆಳಗ್ಗೆ ಕೂಡ ರೇವಣ್ಣನವರು ಹೇಳಿದ್ರು, ದೇವೇಗೌಡರಿಗೆ ಹಾಸನ ಜಿಲ್ಲೆಯ ಬಗ್ಗೆ 60 ವರ್ಷಗಳ ರಾಜಕೀಯ ಇತಿಹಾಸ ಇದೆ, ಅವರಿಗೆ ಎಲ್ಲವೂ ಗೊತ್ತಿದೆ. ಇನ್ನು 1 ದಿನ ಅಥವಾ 2 ದಿನದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ನ ಗೊಂದಲ ನಿವಾರಣೆ ಆಗುತ್ತೆ ಎಂಬಂತಹ ವಿಶ್ವಾಸವನ್ನ ರೇವಣ್ಣನವರು ವ್ಯಕ್ತಪಡಿಸಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಈ ಒಂದು ಕೃಷ್ಣ, ನಿಮ್ಮ ಧ್ವನಿ ಕೇಳ್ತಿಲ್ಲ. ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಎಲೆಕ್ಷನ್ ರೌಂಡ್ ಟೇಬಲಲ್ಲಿ ಇದೇ ವಿಷಯವನ್ನ ಕನಿಷ್ಠ 10 ಬಾರಿ ಚರ್ಚೆ ಮಾಡಿದೀವಪ್ಪ, ಇತ್ಯರ್ಥ ಅಂತ ಆಗ್ತಿಲ್ಲ. ಎಲ್ಲರೂ ಹೇಳ್ತಾರೆ JDS ಅಂದರೆ ಹೈಕಮಾಂಡ್ ಇರೋದೇ ಪದ್ಮನಾಭ ನಗರದಲ್ಲಿ ಅಂತ. ನೋಡಿ, ಇಲ್ಲೇ ಹೈಕಮಾಂಡ್ ಇಟ್ಕೊಂಡೆ ಇಷ್ಟು ಕಷ್ಟ ಇದೆ. ಇಷ್ಟು ಕಷ್ಟ ತಂದಿರುವಂಥ ಪರಿಸ್ಥಿತಿ ಯಾವುದಪ್ಪ ಅಂದರೆ ಭವಾನಿ ರೇವಣ್ಣ ಅವರ ಸ್ಪರ್ಧೆ. ಪ್ರೀತಮ್ ಗೌಡ್ರನ್ನ ಈ ಬಾರಿ ಜಿದ್ದಾಜಿದ್ದಿ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರುವಂಥ ಅವರಿಬ್ಬರು ಮಕ್ಕಳು, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಚಿದಾನಂದ್. ಇದು ನಾಯಕತ್ವ ವರ್ಸಸ್ ನಾಯಕತ್ವ. ಹಾಸನ್ನಲ್ಲಿ ರೇವಣ್ಣ ಅವ್ರ ಪ್ರತಿಷ್ಠೆ ಆದರೆ ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವ್ರ ಪ್ರತಿಷ್ಠೆ ರೀ. ಖಂಡಿತವಾಗಿಯೂ ನೋಡಿ, ಇದೊಂದು ಹಾಸನ ಟಿಕೆಟ್ ದಂಗಲ್ ಇದೆಯಲ್ಲ, ಕುಮಾರಸ್ವಾಮಿ ಪಂಚರತ್ನ ಯಾತ್ರೆ ಶ್ರೇಯಸ್ಸನ್ನು ಒಂದು 20 to 30% ತಿಂದಾಕ್ಬಿಡ್ತು. ಮತ್ತೊಂದು ಕಡೆ ಈಗ ಟಿಕೆಟ್ ಕುಮಾರಸ್ವಾಮಿ ನಾನು ಸ್ವರೂಪಕ್ಕೆ ಕೊಡೋದನ್ನು ಡಿಸೈಡ್ ಮಾಡಿದ್ದಾರೆ. ಇನ್ನೊಂದು ಕಡೆ ಅವರ ಮಕ್ಕಳು ನಮ್ಮ ತಾಯಿನೇ ನಿಲ್ಲಿ, ಪಕ್ಷೇತರವಾಗಿ ನಿಲ್ಲಿ ಅಂತ ಒತ್ತಡ ಆಗ್ತಿರುವಂಥದ್ದು. ಈ ಎಲ್ಲದರ ನಡುವೆ ಕೊನೆಗೆ ಸ್ವರೂಪೇ ಬೇಸತ್ತು, ನೀವು ಯಾರಿಗಾರ ಕೊಡಿ ನಾನು ಸಪೋರ್ಟ್ ಮಾಡ್ತೀವಿ ಅನ್ನೋ ಸ್ಥಿತಿ ಸೃಷ್ಟಿ ಮಾಡಲಿಲ್ಲ ಅಂದರೆ ಬರೆದಿಟ್ಕೊಳ್ಳಿ. ಯಾಕಂತೇಳಿದ್ರೆ ಹಾಸನ ರಾಜಕಾರಣ ಇದೆಯಲ್ಲ, ಅಲ್ಲಿ ನೀವು ರೇವಣ್ಣ ಅಂಡರ್ ಎಸ್ಟಿಮೇಟ್ ಮಾಡಬೇಕು. ಯಾವ ಸ್ವರೂಪ ಏನು ಈ ವಿಚಾರವಾಗಿ ಯಾವ ಸ್ವರೂಪಿಗೆ ಪರವಾಗಿ ಈಗ ಕುಮಾರಸ್ವಾಮಿ ನಿಂತಿರಲ್ಲ, ಅದೇ ಸ್ವರೂಪ ಮುಂದೆ ಬಂದು ನೀವು ಭವಾನಿ ಮೇಡಮ್ಗಾರ ಕೊಡಿ ಅಥವಾ ಬೇರೆ ಯಾರಿಗಾದ್ರೂ ಕೊಡಿ, ನಾನೇ ಕೆಲಸ ಮಾಡ್ತೀನಿ ಅಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂತ ಹೇಳಿದ್ರೆ ಸ್ವರೂಪ ಕ್ಯಾಂಡಿಡೇಟ್ ಆದರೆ ಯಾವ ಕಾರಣಕ್ಕೂ ಎಚ್ ಡಿ ರೇವಣ್ಣ ಪಾರ್ಟಿಯ ಹಿರಿಯ ನಾಯಕ ಆಗಿ ಒಂದು ಕ್ಯಾನ್ವಾಸ್ಗೆ ಹೋಗ್ಬೋದು ವಿನ ಅಲ್ಲಿ MP ಹೋಗಲ್ಲ, MLC ಹೋಗಲ್ಲ, ಭವಾನಿ ಅವರು ಹೋಗಲ್ಲ. ಸ್ವರೂಪ್ ಕತೆ ಏನಾಗಬೇಕಂತ ನೀವೇ ಊಹಿಸಿ. ಅದು ಒಂದು ಭಾಗ. ಸ್ವರೂಪ್ ಅವ್ರು ಏನಾದ್ರು ಬಿಟ್ಕೊಟ್ಬಿಡ್ತಾರೆ ಅಂದರೆ ಅಷ್ಟು ಈಸಿಯಾಗಿ ಹಿಂಗೆ ಬಿಟ್ಕೊಟ್ಬಿಡ್ತಾರೆ. ಇಲ್ಲಿ ಪ್ರಶ್ನೆ ಇರೋದು ಪಕ್ಷೇತರರಾಗಿ ಇವ್ರು ಸ್ಪರ್ಧೆ ಮಾಡ್ತಾರೆ ಅಂತ ರೀ. ಇವ್ರು ಯಾರೋ 3ನೇ ವ್ಯಕ್ತಿ ಆಗಿದ್ರೆ ಆ ಸಾಧ್ಯತೆಯನ್ನು ನಾವು ಲೆಕ್ಕಕ್ಕೆ ತಗೋಬೋದಾಗಿತ್ತು. ಕುಟುಂಬದವ್ರು ಇವ್ರು ಪಕ್ಷೇತರ ನಿಂತರೆ ಇದರಂಥ ದೊಡ್ಡ ಒಡಕು ಬೇರೆ ಇನ್ನೊಂದಿಲ್ಲ ಅಂತ.
ಇಲ್ಲಿ ಬಹುತೇಕ ಇವರಿಗೆ ಟಿಕೆಟ್ ಜೊತೆಗೆ ಟಿಕೆಟ್ ಮೀರಿಯೂ ಕೂಡ ಏನು ಸಂದೇಶ ಕೊಟ್ಟಿರುವಂಥದ್ದು ಗೌಡ್ರು ಇದೆ ಅಂತ ಅನಿಸ್ತಾ ಇದೆ. ಈ ನಿನ್ನೆ ಏನು ಮೀಟಿಂಗ್ ಆಗಿದೆ ಅದರಲ್ಲಿ ಯಾವ ಕಾರಣಕ್ಕೂ ಕೂಡ ಏನು ಟಿಕೆಟ್ ವಿಚಾರದಲ್ಲಿ ಈಗಾಗಲೇ ದೊಡ್ಡ ಹಂಗಾಮ ಆಗ್ಬಿಟ್ಟಿದೆ, ಈಗಾಗಲೇ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ. ಕುಮಾರಸ್ವಾಮಿ ಅವರಿಗೆ ಬಲ ತುಂಬಬೇಕು ಅಂತ ಈ ಹಂತದಲ್ಲಿ ಪಕ್ಷವನ್ನು ಉಳಿಸಿ ಬೆಳೆಸುವಂಥ ಒಂದು ನಿಟ್ಟಲ್ಲಿ ಏನು ಕೆಲಸಗಳನ್ನು ಮಾಡಿ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಪಕ್ಷೇತರ ಅಥವಾ ಬಂಡಾಯ ಇಂಥ ಒಂದು ಪ್ರಯತ್ನಗಳನ್ನ ಮಾಡಬೇಡಿ ಅನ್ನೋವಂಥ ಒಂದು ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ. ಯಾಕಂದ್ರೆ ಇದು ದೊಡ್ಡ ಡ್ಯಾಮೇಜ್ ಆಗುತ್ತೆ. ಇಷ್ಟು ವರ್ಷದ ದೇವೇಗೌಡರ ರಾಜಕೀಯ ಪರಿಶ್ರಮಕ್ಕೆ ಕಪ್ಪು ಚುಕ್ಕೆ ಮತ್ತು ಹೊಳೆಯಲು ಹುಣಸೆ ಅಂತ ಇದಂಗೆ ಆಗ್ಬಿಡುತ್ತೆ ಈ ವಿಚಾರದಲ್ಲಿ. ಸೊ ಅದು ಒಂದು. ಸೊ ಹಂಗಾಗಿ ಆ ಒಂದು ಏನು ಸಾಧ್ಯತೆಯನ್ನು ಬಹುತೇಕ ಏನು ತೆಗೆದು ಹಾಕ್ಬೋದು. ಏನು ಪಕ್ಷೇತರವಾಗಿ ನಿಲ್ಲೋದು ದಶಕಗಳಿಂದ ಏನು ಸಿಟ್ಟಿದೆ ಪಕ್ಷದೊಳಗೆ ತಮ್ಮ ವರ್ಚಸ್ಸು ಮತ್ತು ಪಕ್ಷದೊಳಗೆ ತಮ್ಮ ಭವಿಷ್ಯ ನೋಡಿ. ಈಗ ಈ ಕುಮಾರಸ್ವಾಮಿ ವಾದಕ್ಕೂ ಸರಿ ಇದೆ. ಕುಟುಂಬ ರಾಜಕಾರಣ ಅಂದರೆ ಓಕೆ, ಇಲ್ಲಿ ವೈಫ್ ಬಂದರು ಅವರಿದ್ದಾರೆ, ಆದರೆ ಇಲ್ಲಿ ಇಬ್ಬರು ಮಕ್ಕಳು ಇಬ್ಬರು ಕೊಟ್ಟಾಗಿದೆ, ಮತ್ತು ಅಣ್ಣನಿಗಿದೆ, ಮತ್ತು ಅತ್ತಿಗೇನು ಅಂತ ಬಂದರೆ ಮತ್ತೆ ಅದು ಕೊಡುವಂಥ ಮೆಸೇಜ್ ಇನ್ನೂ ತುಂಬ ಡ್ಯಾಮೇಜ್ ಆಗುತ್ತೆ. ಒಂದ್ ಸೀಟ್ ಗೆಲ್ಲಕ್ಕೆ ಹೋಗಿ ನಿಮ್ದು ಅಷ್ಟು ಕಡೆ ಡ್ಯಾಮೇಜ್ ಆಗುತ್ತಾ ಅನ್ನೋದು ಪ್ರಶ್ನೆ. ಈಗ ಈ ನಡುವೆ ರೇವಣ್ಣವರು ಸ್ವರೂಪಕ್ಕೆ ಬೇಡ ಭವನಿಗೆ ಬೇಡ, ನೀವು ಹೇಳ್ದವ್ರನ್ನ ಅಭ್ಯರ್ಥಿ ನಿಲ್ಲಿಸಿ ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೊಸ ಡಿಮ್ಯಾಂಡ್ ಇಡ್ತಿದಾರಂತೆ. ಈ ಡಿಮ್ಯಾಂಡ್ ಎಲ್ಲಿ ಅಥವಾ ಕಾಂಗ್ರೆಸ್ ಟಿಕೆಟ್ ಏನಿದೆ 2ನೇ ಪಟ್ಟಿ ಅದು ಫೈನಲ್ ಆಗಿಬಿಟ್ರೆ ಅಭ್ಯರ್ಥಿ ಯಾರು ಅಂತ ಗೊತ್ತಾಗ್ಬಿಟ್ರೆ ಆ ಹಂತದಲ್ಲಿ ಏನಾದರೂ ಈ ಒಂದು ಏನು ಅನೌನ್ಸ್ಮೆಂಟ್ಗೆ ಕಾಯ್ತಾ ಇದ್ದಾರೆ ಅಂತಾನೂ ಅನಿಸ್ತದೆ. ಯಾಕಂದ್ರೆ ಎನಿ ಟೈಮ್ ಡಿ ಕೆ ಶಿವಕುಮಾರ್ ಗಾಢ ಹಾಕೊಂಡು ಕೂತಿದ್ದಾರೆ ಸ್ವರೂಪ್ ಅವ್ರಿಗೆ ಅಂತ ಗೊತ್ತಿರೋದ್ರಿಂದ ಮೊದಲು ಒಂದು ಹಂತದಲ್ಲಿ ಬೀಸೋದೋಣೆಯನ್ನು ತಪ್ಪಿಸ್ಕೊಂಡು ನಂತರ ಮತ್ತು ಕೂರಿಸ್ಕೊಂಡು ಏನಾದ್ರು ಕನ್ವಿನ್ಸ್ ಮಾಡುವಂತ ಪ್ರಯತ್ನಗಳು ಕೂಡ ಬರ್ತಾವ ಅನ್ನುವಂಥದ್ದು ತಪ್ಪಿಸ್ಕೊಂಡು ಅದಾದ್ಮೇಲೆ ದೊಣ್ಣೆ ನಮ್ ಕೈಗೆ ತಗೊಳ್ಳೋಣ ಅನ್ನೋದು ಐಡಿಯಾ ಇದೆ.